ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಎಪಿಸಿಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಪೂರ್ವ ಪರೀಕ್ಷೆ 2ಕ್ಕೆ ಪ್ರಿಪರೇಟರಿ ಎಕ್ಸಾಮ್ 2ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು ಪೂರ್ವ ಪರೀಕ್ಷೆಗೆ ವೇರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ 2 ಮಾದರಿ ಕ್ವಶನ್ ಪೇಪರ್ 2 ತುಂಬಾ ಇಂಪಾರ್ಟೆಂಟು. ಇದೇ ಪ್ಯಾಟರ್ನಲ್ಲಿ ಒಂದು ಪೂರ್ವ ಪರೀಕ್ಷೆ ಕ್ವಶನ್ ಪೇಪರ್ ಇರ್ತದೆ, ಜೊತೆಗೆ ಅನಾಲಿಸಿಸ್ ಕೂಡ ಹೆಲ್ಪ್ಫುಲ್ಲು. ತಪ್ಪದೆ ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಸೊ ಕಂಪ್ಲೀಟ್ ಆನ್ಸರ್ ಸಹಿತ ನೋಡೋಣ, ಉತ್ತರ ಸಹಿತ ನೋಡೋಣ. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನುಗ್ಗಾರು ಸಬ್ಸ್ಕ್ರೈಬ್ ಇಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದರೆ ನಿಮಗೆ ಅನುವಲೈಸ್ ಮುಗಿಯವರೆಗೆ ನಿಮ್ಮೊಂದು SLC ಅನುವಲೈಸ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮದು ಎಲ್ಲ ಡೋರ್ ಸಿಗ್ತವೆ. ಬೇಕು ನೋಡ್ರೆ ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಅವ್ರು ಕೂಡ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, 10th ಅವ್ರಿಗೂ ಶೇರ್ ಮಾಡಿ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶೇರ್ ಮಾಡೋಣ. ಈಗಾಗಲೇ ನಿಮಗೆ ಟೋಟಲ್ ಆಗಿ ಬೋರ್ಡವರು 4 ಕ್ವಶನ್ ಬಿಟ್ಟಿದ್ದಾರೆ, 4 ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ. ಈಗಾಗಲೇ 1, 2, 3, 4 ಚಾನಲ್ ಇರ್ತವೆ. ಜಸ್ಟ್ ಪ್ಲೇಸ್ಟ್ಗೆ ಹೋಗಿ, ನಮ್ಮ ಒಂದು SLC ಅಂತ ಪ್ಲೇಸ್ಟ್ ಇದೆ, ಅಲ್ಲಿ ಹೋದರೆ ಸಾಕು ನಿಮಗೆ ಎಲ್ಲ ವಿಷಯದ್ದು ನಿಮಗೆ ಕ್ವಶನ್ ಪೇಪರ್ ಸಿಗ್ತವೆ, ವಿತ್ ಆನ್ಸರ್ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ. SLC ಅಂತ ಪ್ಲೇಸ್ಟ್ ಇದೆ, ಅಲ್ಲಿ ಹೋದರೆ ಸಿಗ್ತವೆ. ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆ, ಜೊತೆಗೆ PDF ಬೇಕು ಅನ್ನೋರು ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಜಾಯ್ನ್ ಆಗಿ ನೆಕ್ಸ್ಟ್ ನಿಮ್ಮ ಅನುವಲೈಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲ PDFಗಳು ಎಲ್ಲ ಹಾಕ್ತೀವಿ. ಜಸ್ಟ್ ಜಾಯ್ನ್ ಆಗಿ, ಲಿಂಕು ವಿಡಿಯೋದ ಕೆಳಗಡೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಲಿಂಕ್ ಕೆಳಗಡೆ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ PDF ಶೇರ್ ಮಾಡ್ತೀವಿ. ತಪ್ಪದೆ ಜಾಯ್ನ್ ಆಗಿ. ಇನ್ನೂ ಯಾರು ಜಾಯ್ನ್ ಇಲ್ಲ, ಈಗಲೇ ಜಾಯ್ನ್ ಆಗಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಇದು ಯಾವುದು? SLC ಮಾದರಿ ಪ್ರಶ್ನೆ 2 ನೋಡ್ತಾ ಹೋಗೋಣ. ಪ್ರಥಮ ಭಾಷೆ ಕನ್ನಡ, ಗರಿಷ್ಠ ಅಂಕಗಳು 100. ಒಂದನೇ ಮೇಲೆ ನಿಮಗೆ 6 ಮಲ್ಟಿಪಲ್ ಕ್ವಶನ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 6 ಬಹುಆಯ್ಕೆ ಪ್ರಶ್ನೆ ಇರ್ತವೆ. ನೋಡೋಣ, ಒಂದೇ ಪ್ರಶ್ನೆ ನೋಡಿ. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು, ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರ ಕೇಳಿದರೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಆಗ್ತದೆ, ಮಹಾಪ್ರಾಣಾಕ್ಷರಗಳು ಸರಿಯಾದ ಉತ್ತರ, ಮಹಾಪ್ರಾಣಾಕ್ಷರಗಳು. ಇನ್ನು ಕ್ವಶನ್ ನಂಬರ್ 2, ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಉತ್ತರ ಆಪ್ಷನ್ ಡಿ, ಗುಣಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಏನಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ಸಂಯೋಜಿತ ವಾಕ್ಯ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಯಾವುದಾಗ್ತದೆ? ಸಿ, ಹೂ ಆಗ್ತದೆ. ಪ್ರತ್ಯಯ ಮೇಲೆ ಕೇಳಿಕೆಟ್ಟ ಕ್ವಶನ್ನು ನೋಡ್ಕೊಳ್ಳಿ. ಎಲ್ಲ ಗ್ರಾಮರ್ ಟಾಪಿಕ್ಗಳು, ಎಲ್ಲ ವ್ಯಾಕರಣ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟು. ಇನ್ನು ಕ್ವಶನ್ ನಂಬರ್ 5, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕರನಾರ್ಥ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 6, ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ಕ್ರಿಯಾ ಸಮಾಸ ಆಗ್ತದೆ. ನಂತರ 2ನೇ ಮೇನು, ಸಂಬಂಧಿ ಪದ ಬರೆಯುವುದು ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಅಂದರೆ ಏನು? ಸಂಬಂಧಿ ಉತ್ತರ ಬರೆಯುವಂಥದ್ದು ಟೋಟಲಾಗಿ 4 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. 7ನೇ ಪ್ರಶ್ನೆ, ವಿದ್ಯಾಧರ ಅನ್ನೋದು ಬಿಜ್ಜೋದರ ಆದರೆ ವೈಶ್ಯಾಕ ಅನ್ನೋದು ಆಗ್ತದೆ? ಬೇಸಗಿ ಆಗ್ತದೆ. ವಿದ್ಯಾಧರ, ಬಿಜ್ಜೋದರ, ವೈಶ್ಯಾಕ ಅನ್ನೋದು ಬೇಸಗಿ ಆಗ್ತದೆ. ಇನ್ನು ಪ್ರಶ್ನೆಗೆ 8, ವಿದ್ವಾಂಸ ಅನ್ವರ್ಥನಾಮ ಆದರೆ ಸಹದೇವ ಅನ್ನೋದು ಅಂಕಿತ ನಾಮ ಆಗ್ತದೆ. ಇನ್ನು 9, ಉಳ್ಳ ಉಪ್ಪಡಿ ಜೋಡ್ ನುಡಿ ಆದರೆ ಬಟ್ಟ ಬಯಲು ಅನ್ನೋದು ದ್ವಿರುಕ್ತಿ ಆಗ್ತದೆ. ಇನ್ನು ನಂತರ ಪ್ರಶ್ನೆಗೆ 10, ಜಾನತನ ತದ್ದಿದಂಥ ಭಾವನಾಮ ಚಂದ್ರನಂತೆ ತದ್ದಿದಂಥ ಅವ್ಯಯ. ಓಕೆ, ನೆಕ್ಸ್ಟ್ ಹೋಗೋಣ. 3rd ಮೇನು. ಅದ್ರ ಮುಂಚೆ ಈಗ ಚೆನ್ನಾಗಿರ್ತೀನಿ ನಿಮಗೆ ನಿಮ್ಮ ಒಂದು ಪೂರ್ವ ಪರೀಕ್ಷೆಗೆ ಒಂದು ಕ್ವಶನ್ ಪೇಪರ್ ಹಾಕಿರ್ತೀನಿ. ಅದ್ರ ಜೊತೆಗೆ ನಿಮಗೆ ಏನಾಗಿರ್ತೀನಿ? ಪಾಸಿಂಗ್ ಫೀಸ್ ಹಾಕಿರ್ತೀನಿ, 50+ ಅಂಕಗಳ ಒಂದು ಪಾಸಿಂಗ್ ಫೀಸ್ ಹಾಕಿರ್ತೀನಿ. ಜೊತೆಗೆ ಸೋರಿನ್ ಪ್ಯಾಕೇಜು ತಪ್ಪದೆ ನೋಡ್ಕೊಳ್ಳಿ. ಈಗ ತಾನು ಹಾಕಿರ್ತೀನಿ, ನೋಡ್ಕೊಳ್ಳಿ, ಚಾನಲ್ ಇರ್ತದೆ, ತಪ್ಪದೆ ನೋಡ್ಕೊಳ್ಳಿ. ಅಲ್ಲಿ ಅದು ನೋಡ್ಕೊಂಡ್ರೆ ಸಾಕು, ನೀವು 50+ ಅಂಕಗಳನ್ನ ಆರಾಮ್ ಗಳಿಸ್ಬೋದು. ಈಗೆಲ್ಲ ಹಾಕಿದ್ದೀನಿ, ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇನ್ನು 3rd ಮೇನು, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಒಂದೊಂದು ಪ್ರಶ್ನೆಗಳು ಇರ್ತವೆ. ಟೋಟಲಾಗಿ 7 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ನೋಡೋಣ ಪ್ರಶ್ನೆ ಯಾವ್ತೀವಿ ಅಂತ. 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಇನ್ನು ಪ್ರಶ್ನೆಗೆ 12, ಶಾನುಭೋಗರ ರಾಜ್ಯಭಕ್ತಿಯ ಲಾಂಛನ ಯಾವುದು? ಉತ್ತರ, ಶಾನುಭೋಗರ ರಾಜ್ಯಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ, ವೆರಿ ಇಂಪಾರ್ಟೆಂಟು. ಇನ್ನು 13, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಉತ್ತರ,
ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಓಣಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 14, ಕೌಸಂಬಿಯ ಅರಸ ಯಾರು? ಉತ್ತರ ಕೌಸಂಬಿಯ ಅರಸ ಅತಿಬಲ. ಇನ್ನು 15, ಬೇಡರಿಗೆ ಅಗಸ್ಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದರು ಯಾರು? ಉತ್ತರ ಬೇಡರಿಗೆ ಅಗಸ್ಸಿಗೆ ಬಂದು ನಿಂತು ಹ್ಯಾವ್ಲಾಕ್ ಅಂದರೆ ಹೆನ್ರಿ ಹ್ಯಾವ್ಲಾಕ್ ಸಾಹೇಬನು ಬುದ್ಧಿ ಮಾತನ್ನು ಹೇಳುತ್ತಾನೆ. ಪ್ರಶ್ನೆ 16, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನು. ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಥವಾ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ದ್ರವ್ಯ ಅಂದರೆ ಸರಿಯಾದ ಉತ್ತರ, ಸಂಪತ್ತು ಬರೆದರೂ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 17, ಪುಟ್ಟಪೋರಿಯು ಅಮ್ಮ ಗುಡಿಸಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಿನಲ್ಲಿ ಗುರುತಾ ಮಲಗಿದ್ದಾಳೆ. ಇದು ಕೂಡ ಇಂಪಾರ್ಟೆಂಟು. ಅಥವಾ ಪುಟ್ಟಪೋರಿ ಏನು ಮಾಡ್ತಿದ್ದಾಳೆ ಕೇಳ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟು 4ನೇ ಮೇನು 3, 4 ಕಲಿತ ಉತ್ತರ ಬರೆಯುವಂಥದ್ದು. ಇವೇನು 2 ಅಂಕದ ಪ್ರಶ್ನೆಗಳು. ಟೋಟಲ್ 10 ಇರ್ತವೆ. ಟೋಟಲ್ 20 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ನೀವು ಎಷ್ಟು ಪ್ರಶ್ನೆ ಬರೀಬೇಕು? ಟೋಟಲಾಗಿ ನೀವು 10 ಪ್ರಶ್ನೆನ ಬರೀಬೇಕು. 18ನೇ ಪ್ರಶ್ನೆ ನೋಡಿ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಉತ್ತರ ನೋಡಿ, ಸೂತ್ರ ಇದೆ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಓಕೆ, ಕಂಪ್ಲೀಟ್ ಕ್ವಶನ್ ನೋಡ್ಬೇಕಲ್ವಾ? ಸೊ ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 19, ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವು? ಮಾರ್ಪಾಡುಗಳು ಯಾವಾಗ್ತವೆ ನೋಡ್ಕೊಳ್ಳಿ, ಕೇಳ್ಬೋದು 2 ಮಾರ್ಕ್ಸ್ಗೆ. ನಂತರ 20, ಟೋಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಟೋಪಿಗೆಯ ವಿಶೇಷತೆ ಕೇಳ್ಬೋದು, ನೋಡ್ಕೊಳ್ಳಿ. ಜಸ್ಟ್ ನಾನು ಹೇಳ್ತಾ ಇರೋದು ಕೇವಲ ಪೂರೈಸಿದ ಪರೀಕ್ಷೆ ಮಾತ್ರ ಅಲ್ಲ, ಅನುವಲ್ ಎಕ್ಸಾಮ್ಗೂ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. 21, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ನೋಡ್ಕೊಳ್ಳಿ, ಇಷ್ಟೇ ಬರೆಯೋ ಸಿಗ್ತಿಲ್ಲ. ಸೊ ಒಂದು 4-5 ಸಾಲಲ್ಲಿ ಬರೋದು ಸಾಕು, ಅರ್ಥ ಆಯ್ತಾ? 2-3 ಅಕ್ಷರ ಸಾಕು. ನಂತರ 22, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನಂತರ 23, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 24, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ತೆಗೆದುಕೊಂಡ ನಿರ್ಧಾರ. ನಂತರ 25, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ ಕೇಳ್ಬೋದು. ಸೊ ನಿಮಗೆ ಪೂರಕ ಪಾಠದಿಂದ ರಿಪೀಟ್ ಆಗ್ತಾ ಇರೋದು ಕ್ವಶನ್ಗಳು. ನಂತರ 26, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಅಕ್ಕ ಮಹಾದೇವಿಯ ಅಭಿಪ್ರಾಯ ಕೇಳ್ಬೋದು. ನಂತರ 27, ರಾಜರ ಪ್ರಕೃತಿ ಹೇಗಿರುತ್ತದೆ? ರಾಜರ ಪ್ರಕೃತಿ ಹೇಗಿರುತ್ತದೆ? ನಂತರ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮೇನು 5ನೇ ಮೇನು, ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಏನು ಕವಿ ಪರಿಚಯ, ಅರ್ಥ ಆಯ್ತಾ? ಟೋಟಲಾಗಿ ಇಬ್ಬರು ಕವಿ ಕೇಳ್ತಾರೆ. ಇಬ್ಬರ ಕವಿ ಪರಿಚಯ ಕೇಳ್ತಾರೆ. ಪ್ರತಿಯೊಂದಕ್ಕೂ 3 ಅಂಕ. ಟೋಟಲಾಗಿ ನಿಮಗೆ 6 ಅಂಕ. ಎಷ್ಟು ಕ್ವಶನು? 2 ಕವಿ ಪರಿಚಯ, ಟೋಟಲಾಗಿ 6 ಅಂಕ. ನೀವು ನೀಲನಕ್ಷೆ ಪ್ರಕಾರ ನೋಡ್ಕೊಳ್ಳಿ. ನೀಲನಕ್ಷೆಯಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪಾಠದಿಂದ ಯಾವ ಪದ್ಯದಿಂದ ಕವಿ ಪರಿಚಯ ಕೇಳ್ತಾರೆ ಕೊಟ್ಟಿದ್ದಾರೆ. ನೀಲನಕ್ಷೆಯಿಂದ ಬ್ಲೂ ಪ್ರಿಂಟು ಅದು ನೋಡ್ಕೊಳ್ಳಿ ಸಾಕು. ನೀವು ಅಷ್ಟು ಮಾತ್ರ ಓದ್ಕೊಳ್ಳಿ. ಎಲ್ಲ ಕವಿ ಪರಿಚಯ ಓದುವ ಅವಶ್ಯಕತೆ ಇಲ್ಲ. ಅವರು ನೀಲನಕ್ಷೆಯಲ್ಲಿ ಯಾವ್ದು ಕೊಟ್ಟಿದ್ದಾರೆ ಆ ರೀತಿ ಓದ್ಕೊಳ್ಳಿ. ಸೊ ಯಾವುದೇ ಕ್ವಶನ್ ಬಂದರೂ ನೀಲನಕ್ಷೆ ಪ್ರಕಾರ ಬರ್ತದೆ. ಸೊ ಬ್ಲೂ ಪ್ರಿಂಟ್ ನೋಡಲೇಬೇಕು, ಅರ್ಥ ಆಯ್ತಾ? ತುಂಬ ಓದೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಕವಿ ಕೊಟ್ಟಿದ್ದಾರೆ ಅವರು ಅಷ್ಟು ಮಾತ್ರ ಓದ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಚಾಲಾಕಿರ್ತೀನಿ, ಚಾನಲ್ಲಿ ಪ್ಲೇಸ್ಟೋರ್ ಒಂದು SLC ಅಂತ, ಅಲ್ಲಿ ಹೋದರೆ ನಿಮಗೆ ಎಲ್ಲ ವಿಷಯದ ಬ್ಲೂ ಪ್ರಿಂಟ್ ಸಿಗ್ತವೆ. ಅಲ್ಲಿ ಹೋಗ್ಬಿಟ್ಟು ಕನ್ನಡ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಚಾನಲ್ ಹಾಕಿದ್ದೀನಿ, ತಪ್ಪದೆ ನೋಡ್ಕೊಳ್ಳೇಬೇಕು. ಯಾಕಂದರೆ ಅದೇ ಬ್ಲೂ ಪ್ರಿಂಟ್ ಅನ್ನೋಯ ಅದೇ ನೀಲನಕ್ಷೆ ಅನ್ನುವ ಕ್ವಶನ್ ಪೇಪರ್ ಬರ್ತದೆ. ತಪ್ಪದೆ ಪ್ರತಿಯೊಬ್ಬರು ನೋಡ್ಕೊಳ್ಬೇಕು. ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರಾದರೂ ಇದ್ದರೆ ಅವ್ರಿಗೆ ಕೇಳಿ, ಇದ್ರು ಕಳಿಸ್ತಾರೆ ನಿಮಗೆ. ಓಕೆ. ಇನ್ನು ಪ್ರಶ್ನೆ 28, ಸಾರಾ ಬುಕ್ ಅವ್ರು ಕೇಳಿದ್ದಾರೆ. 29 ರನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಅವರು ನೀಲನಕ್ಷೆ ಯಾರು ಕೊಟ್ಟಿದ್ದಾರೆ ಆ ನೀಲನಕ್ಷೆ ಪ್ರಕಾರ ಓದ್ಕೊಳ್ಳಿ. ಸಾರಾ ಬುಕ್ಕರ್ ಮತ್ತು ರನ್ನ ಇದು ನೋಡಿ ತುಂಬಾ ಈಸಿ. ಏನು ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಏನು ನೋಡ್ಕೊಳ್ಳಿ, ಕವಿಗಳ ಹೆಸರು ನೋಡ್ಕೊಳ್ಳಿ, ಅವರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳು ವಾಕ್ಯ ರೂಪದಲ್ಲಿ ಬರಬೇಕು. ಇಷ್ಟೇ ನೋಡ್ಕೊಳ್ಳಿ, ತುಂಬ ನೋಡೋ ಅವಶ್ಯಕತೆ ಇಲ್ಲ. ಒಂದು ರಫಕ್ಕಲ್ಲಿ ಬರ್ಕೊಳ್ಳಿ ಕವಿಗಳ ಹೆಸರು, ಜೊತೆಗೆ ಅವರ ಸಾಹಿತಿಗಳ ಜನ್ಮಸ್ಥಳ, ತಂದೆ ತಾಯಿ ಹೆಸರು, ಅರ್ಥ ಆಯ್ತಾ? ತಂದೆ ತಾಯಿ ಹೆಸರು ತುಂಬ ಏನು ಬರೆಯೋ ಅವಶ್ಯಕತೆ ಇಲ್ಲ. ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳು ಒಂದು ರಫಕ್ಕಲ್ಲಿ ಬರ್ಕೊಳ್ಳಿ. ಅದನ್ನ ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಪ್ಯಾರಾಗ್ರಾಫ್ ಓದಿದ್ರೆ ನೆನಪಿಳಿಯೋದಿಲ್ಲ. ಅದಕ್ಕೆ ಒಂದು ರಫಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ, ನೆನಪಾಗ್ತವೆ. ನಂತರ ನೆಕ್ಸ್ಟ್ ಮೇನು, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸುವುದು. ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯುವಂಥದ್ದು 3 ಮಾರ್ಕ್ಸ್ ಇರ್ತದೆ. 3 ಅಂಕಕ್ಕೆ ಇರ್ತದೆ. 3 ಅಂಕ ಕೇಳಿ ಕೇಳ್ತಾರೆ. ಈಗಾಗಲೇ 1ನೇ ಎಕ್ಸಾಮ್ ಬರೆದಿರಾ, ಪೂರೈಸಿದ ಪರೀಕ್ಷೆ 1 ಬರೆದಿದ್ದೀರಾ. ನಿಮಗೆ ಐಡಿಯಾ ಇದೆ ಅನ್ಕೋತೀನಿ. ಜಾಸ್ತಿ ಹೇಳಲ್ಲ ನಾನು, ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ ನೋಡಿ. 30 ನೋಡಿ ಹಳೆಗಳನ್ನು ಕೊಟ್ಟಿರ್ತಾರೆ ನಮಗೆ. ನೋಡಿ ಯಾವುದಾಗ್ಬೋದು ಇದು, ಈ ರೀತಿ ಪ್ರಸ್ತಾರ ಹಾಕಬೇಕು. ಪ್ರತಿಯೊಂದಕ್ಕೂ ಮಾರ್ಕ್ಸ್ ನೋಡಿ. ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಬರಕು ಮಾರ್ಕ್ಸ್ ಇರ್ತದೆ. ಏನಿದು ಛಂದಸ್ಸು?
ಇದು ಮಾತರಾಗನ ಆಧಾರಿತ ಬಾಮಿನಿ ಷಟ್ಪದಿಯ ಲಕ್ಷಣವಾಗಿದೆ. ಇಷ್ಟು ನೋಡ್ಕೊಳ್ಳಿ, ತುಂಬಾ ಈಸಿ, ಎಲ್ಲರೂ ಕೂಡ ಬರೆಯುವಂಥ ಪ್ರಶ್ನೆ. ನಿಮಗೆ ಅಟ್ಲೀಸ್ಟ್ ಪ್ರಸ್ತಾರಕ್ಕೆ ಗಣವಾಗಿ ಮಾಡಿ, ಛಂದಶಾಸ್ತ್ರ ಗೊತ್ತಿಲ್ಲ ಅಂದರೆ ಬಿಡಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಏನು ಮಾಡಿ ನೀವು ಅವನು ಪ್ರಸ್ತಾರ ಹಾಕ್ಬಿಟ್ಟು ಗಣ ಭಾಗಿಸಿ. ಓಕೆ, ನಂತರ ನೆಕ್ಸ್ಟ್ ಕ್ವಶನ್ನು, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. 30ನೇ ಕ್ವಶನ್ನು ಅಲಂಕಾರ ಮೇಲೆ ಇರ್ತದೆ ನಮಗೆ 3 ಅಂಕಕ್ಕೆ ವಿದ್ಯಾರ್ಥಿಗಳೇ. 31, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಏನೆಲ್ಲ ಬರೀಬೇಕು ನಾವು? ಲಕ್ಷಣ, ಸಮನ್ವಯ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ. ಮತ್ತು ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದ ಗಜಗಳಿಗೆ ಹೋಲಿಸಲಾಗಿದೆ. ಅಂತ್ಯ ಎಂಬ ಉಪಮಾವಾಚಕ ಪದವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಅಂದರೆ ಪೂರ್ಣೋಪಮಾಲಂಕಾರದ ಲಕ್ಷಣವಾಗಿದೆ. ಪೂರ್ವೋಪಮಾಲಂಕಾರದ ಲಕ್ಷಣ ಈ ರೀತಿ ಬರಬೇಕು. ನಂತರ ನೆಕ್ಸ್ಟ್ ಕ್ವಶನ್ನು, ಗಾದೆಯನ್ನು ವಿಸ್ತರಿಸಿ ಬರೆಯುವಂಥದ್ದು. ಗಾದೆ 3 ಅಂಕ ಕೇಳ್ತಾರೆ. 2 ಇರ್ತವೆ ಕ್ವಶನ್ಗಳು, ಒಂದು ಚಾಯ್ಸ್ ಇರ್ತದೆ, 2 ಬರಬೇಕು. ತುಂಬಾ ಈಸಿ, ಇದನ್ನೇನು ಓದ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಮ ಸ್ವಂತ ಅರ್ಥದಲ್ಲಿ ಬರೀಬೋದು. 32, ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ. ಅಥವಾ ಕ್ವಶನು, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ತುಂಬಾ ಈಸಿ ಇರ್ತವೆ ನಿಮಗೆ, ಎಲ್ಲ ಕೇಳಿರುವಂಥ ಗಾದೆಯನ್ನು ಕೊಟ್ಟಿರ್ತಾರೆ, ಟಫ್ ಏನು ಕೊಡೋದಿಲ್ಲ. ನೀವು ದಿನನಿತ್ಯ ಏನು ಕೇಳಿರ್ತ ಗಾದೆಗಳನ್ನು ಅವನಿಗೆ ಕೊಟ್ಟಿರ್ತಾರೆ, ಬರಿಬೋದು. ನೋಡಿ, ಇಲ್ಲಿ ಪಾಯಿಂಟ್ ಹೇಳ್ತೀನಿ, ನೀವು ಯಾವುದೇ ಗಾದೆ ಬರೀರಿ, ಈ ಒಂದು ಸಾಲನ್ನು ಬರಲೇಬೇಕು. ಇದಕ್ಕೊಂದು ಮಾರ್ಕ್ಸ್ ಇರ್ತದೆ. ಯಾವ ಸಾಲು ನೋಡಿ, ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುಕ್ತಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮದಂತೆ. ಅಥವಾ ನೀವು ಇಷ್ಟ ಬರೀರಿ, ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುಕ್ತಗಳು. ಈ ಸಾಲನ್ನ ಬರೀರಿ ಸಾಕು, 1 ಮಾರ್ಕ್ಸ್ ಕೊಡ್ತಾರೆ. ಅರ್ಥಾಯ್ತಾ? ಬರಲೇಬೇಕದನ್ನ. ಸೊ ತುಂಬ ಪಾಯಿಂಟು ನೆನ್ಪಿಟ್ಕೊಳ್ಳಿ. ಸೊ ಆಮೇಲೆ ಯಥಾವತ್ತಾಗಿ ಆ ಗಾದೆ ಬೇಗ ಬರೀಬೇಕು. ಇನ್ನು ಹೊಸ ಕ್ವಶನ್ ಯಾವುದು? ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಇಲ್ಲಿ ಕೂಡ ಸೇಮು, ಗಾದೆಗಳು ಜನಪದರ ಜೀವನ ಅನುಭವದ ನುಡಿಮತ್ತುಗಳು, ಇದನ್ನು ಕೂಡ ಬರಿಬೋದು. ಅಥವಾ ಮೇಲೆ ಹೇಳಿದ್ನಲ್ಲ ಅದು ಕೂಡ ಬರಿಬೋದು. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ, ಸೂತ್ರ ಇದೆ, ಇದನ್ನು ಕೂಡ ಓದ್ಕೋಬೋದು. ಆಲ್ಮೋಸ್ಟ್ ಏನು ಬೈಪೇಟ್ ಹಾಕೋಬೇಡಿ, ಸ್ವಂತದಲ್ಲಿ ಬರೀರಿ. ನಿಮಗೆ ಏನು ಅರ್ಥ ಆಗಿದೆ ಗಾದೆ ಬಗ್ಗೆ ಅದನ್ನ ನೀಟಾಗಿ ಬರೀಬೇಕು. ನಂತರ ಸಂದರ್ಭ ಸ್ವಾರಸ್ಯವನ್ನು ಬರೆಯುವುದು. 3 ಅಂಕದ 6 ಸಂದರ್ಭ, ಟೋಟಲಾಗಿ 18 ಅಂಕ. ಪ್ರತಿಯೊಂದಕ್ಕೂ 3 ಅಂಕ. ಅರ್ಥ ಆಯ್ತಾ? 3 ಅಂಕದ 6 ಸಂದರ್ಭ, ಟೋಟಲಾಗಿ 18 ಅಂಕ. ಎಷ್ಟು ಸಂದರ್ಭ ಬೇಕು? 6 ಸಂದರ್ಭ ಬರೀಬೇಕು. ಪ್ರತಿಯೊಂದಕ್ಕೂ 3 ಅಂಕ ಇರ್ತದೆ. 33, ನಾನು ಮುಖ ಮೇಲಾಗೆ ಬಿದ್ದಿದ್ದೇನೆ. ನೋಡಿ, ಆಯ್ಕೆಯಿಂದ ಬಂದಾಗ ಏನು ಬರಬೇಕು? ಆಯ್ಕೆಯಲ್ಲಿ ಆ ಒಂದು ಬರೆದಂಥ ಕೃತಿಕಾರರ ಹೆಸರು ಬರೀಬೇಕು. ಅರ್ಥ ಆಯ್ತಾ? ಕವಿಗಳ ಹೆಸರು, ಆಮೇಲೆ ಆ ಕೃತಿ ಬರಬೇಕು, ಮತ್ತು ಅದನ್ನ ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಪದ್ಯದಿಂದ ತೊಗೊಂಡಿದ್ದು ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಸ್ತುತ ವಾಕ್ಯವನ್ನು A.N. ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದು ವ್ಯಾಗರೀತಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಅವರ ಹೆಸರನ್ನು ಬರೀಬೇಕು, ಆಮೇಲೆ ಅವರ ಕೃತಿ ಜೊತೆಗೆ ಆ ಒಂದು ವಾಕ್ಯವನ್ನು ಯಾವ ಪಾಠ, ಯಾವ ಗದ್ಯ ಪಾಠದಿಂದ ಅಥವಾ ಪದ್ಯದಿಂದ ತಗೊಂಡು ಬರೀಬೇಕು. ಈ ರೀತಿ ಬರೆದ ನಿಮಗೆ 1 ಅಂಕ ಇರ್ತದೆ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವರಸ್ಯಕ್ಕೆ 1 ಅಂಕ. ಈ ರೀತಿ ನಮಗೆ 3 ಮಾರ್ಕ್ಸ್ ಕೊಡ್ತಾರೆ. 3 ಬರೆಯಬೇಕು, ನೋಡ್ಕೊಳ್ಳಿ. ನಂತರ 34, ಸಾಮಾಜಿಕ ಕಾನೂನುಗಳ ಹರಿಕಾರ. ನೋಡಿ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ನೀಲಕ್ಷಿ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬ್ಲೂ ಪ್ರಿಂಟಲ್ಲಿ. ಸೊ ಯಾವೆಲ್ಲ ಗದ್ಯ ಪಾಠದಿಂದ ಪದ್ಯದಿಂದ ನಿಮಗೆ ಸಂದರ್ಭ ಕೊಡ್ತಾರಂತ ಅಷ್ಟು ನೋಡ್ಕೊಳ್ಳಿ. 35, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ. ನಂತರ 36, ಮಂಗಳ ಲೋಕದ ಅಂಗಳಕ್ಕೇರಿ. ಪದ್ಯ ಭಾಗ ಕೂಡ ನಿಮಗೆ ಸಂದರ್ಭ ಬರ್ತವೆ. ತುಂಬಾ ಈಸಿ ಇರ್ತವೆ, ಟಫ್ ಏನು ಇರೋದಿಲ್ಲ. ನೀವೇನು ಅಷ್ಟೊಂದು ಓದಬೇಕು ಅವಶ್ಯಕತೆ ಇಲ್ಲ. ಈಗ ಅಲ್ಲಿ ನೀವು ಪಾಠವನ್ನು ಕೇಳಿರ್ತೀರ ಶಾಲೆಯಲ್ಲಿ, ಗೊತ್ತಾಗ್ತದೆ, ತುಂಬಾ ಟಫ್ ಇರೋದಿಲ್ಲ. 37, ಹಸುರ ಸುಳ್ಳಿಯ ಹೆಸರು. ಆಯ್ತಾ? ಹಸುರು ಪಾಠದಿಂದ ಇದು ಕೇಳಿದರೆ ಪ್ರಸ್ತುತನು ಕುವೆಂಪು ಅವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದು ಹಸುರು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಸುರುಳಿಯ ಹೆಸರು, ಈ ಒಂದು ವಾಕ್ಯ ನೋಡ್ಕೊಳ್ಳಿ. ಸೊ ಇದು ಒಂದನ್ನು ಕೇಳ್ತಾರಂತ ಅನ್ಕೊಳ್ಳಲ್ಲ, ಪೂರ್ತಿ ಪದ್ಯ ಭಾಗದಲ್ಲಿ ಯಾವುದೇ ಸಾಲನ್ನು ಕೇಳ್ಬೋದು. ನಂತರ 38, ಹೀಗೆ ಗಳನಡಕ್ಕೆ ಇವಳ್ಮೆಲ್ಲ ಕೈಯೋಳು. ಏನಿದು? ಹಳೆಗನ್ನಡದಿಂದ ಕೇಳಿದ್ದಾರೆ. ಯಾವುದಿದು? ವಿಕ್ರಮಾರ್ಜುನ ವಿಚಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆಯುತ್ತನೆ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ತಾ? ಹಳೆಗನ್ನಡದಿಂದ ಕೇಳ್ತಾರೆ ಸಂದರ್ಭ. ಮತ್ತು ಯಾವ ರೀತಿ ಬರಬೇಕಂತಂದರೆ ತುಂಬಾ ಟಫ್ ಕೇಳೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ಈಸಿಯಾಗಿ ಕೊಡ್ತಾರೆ. ಹೆಚ್ಚಾಗಿ ಅಭ್ಯಾಸ ಭಾಗದಲ್ಲಿ ಕ್ವಶನ್ ನೋಡ್ಕೊಳ್ಳಿ, ಅಭ್ಯಾಸ ಭಾಗದಲ್ಲಿರೋ ಕ್ವಶನ್ ನೋಡ್ಕೊಳ್ಳಿ, ಅವೇ ರಿಪೀಟ್ ಆಗ್ತಾ ಇರ್ತವೆ. ಮತ್ತು ಮಧ್ಯದಿಂದ ಕೂಡ ಕೊಡ್ಬೋದು. ಆದ್ದರಿಂದ 1-2 ಸಲ ಪೂರ್ತಿ ಆ ಒಂದು ಪದ್ಯ ಭಾಗ ಆಗಿರಲಿ ಅಥವಾ ಗದ್ಯ ಪಾಠ ಆಗಿರಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಸಲ ನೋಡ್ಕೊಳ್ಳಿ, 1-2 ಸಲ ನೋಡ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ಎಷ್ಟು ಅದ್ರ ಅರ್ಥ ಆದರೆ ಸಾಕೋದು. ಅರ್ಥ ಆಯ್ತಾ? ಅರ್ಥ ಆದರೆ ಸಾಕು, ಯಾವೊಂದು ಗದ್ಯ ಪಾಠ ಪದ್ಯ ಅಂತ ಗೊತ್ತಾದ್ರೆ ಸಾಕು, ಬರಿಬೋದು. ತುಂಬಾ ಈಸಿ. ಇದು ಯಾವುದು? ಕೆಮ್ಮನಿ ಮೀಸೆಯುತ್ತಂದ ಕೇಳಿದ್ದಾರೆ. ನಂತರ
ನೆಕ್ಸ್ಟ್ ಮೇನು ಪದ್ಯಭಾಗ ಪೂರ್ಣ ಮಾಡುವುದು, ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಪದ್ಯಭಾಗ ಇರ್ತದೆ 4 ಮಾರ್ಕ್ಸಿಗೆ, ಟೋಟಲಾಗಿ 4 ಅಂಕ. ತುಂಬಾ ಈಸಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲ ಏನು ಮಾಡ್ತಾರೆ, ಹಳೆಗನ್ನಡ ಕೊಡ್ತಾರೆ, ಅರ್ಥ ಆಯ್ತಾ. ಕೆಲವೊಂದ್ಸಲ ಹೊಸಗನ್ನಡ ಕೊಡ್ತಾರೆ, ಹೊಸಗನ್ನಡ ಅಂತ ಹಸಿರು ಪದ್ಯ ಆಗಿರ್ಬೋದು, ಈ ರೀತಿ ಪದ್ಯಗಳನ್ನು ಕೊಡ್ತಾರೆ. ಅಥವಾ ಕೆಲವೊಂದ್ಸಲ ಹಳೆಗನ್ನಡ ಕೊಡ್ತಾರೆ, ಅರ್ಥ ಆಯ್ತಾ. ಹೇಳೋಕ್ಕಾಗಲ್ಲ, ಯಾವ್ದು ಬೇಕಾದ್ರೂ ಕೊಡ್ಬೋದು. ಬೆಟರ್ ನೀವೇನು ಮಾಡಬೇಕು, ನಿರ್ಲಕ್ಷ್ಯ ನೋಡ್ಕೋಬೇಕು. ಕೊಟ್ಟಿದ್ದಾರೆ ಅಲ್ಲಿ ಈ ಒಂದು 4 ಮಾರ್ಕ್ ಕ್ವಶನ್ನು ಪದ್ಯಪಾಠ ಎಲ್ಲಿಂದ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಕೊಳ್ಳಿ ಸಾಕು, ಯಾವ ಹಳಿಗನ್ನಡ ಕೊಟ್ಟಿದ್ದಾರೆ, ಯಾವ ಹೊಸಗನ್ನಡ ಪದ್ಯ ಕೊಟ್ಟಿದ್ದಾರೆ, ಅಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ನೋಡಿ ಯಾವ್ದು ಕೇಳಿದಾರೆ, ಮಾರಿ ಗೋತನವಾಯಿತು, ಇದು ಕೇಳ್ಬೋದು ಇಂಪಾರ್ಟೆಂಟು. ಮಾರಿ ಗೋತನವಾಯಿತು ಅಥವಾ ನಿಮಗೆ ಇದು ಅಲಂಕಾರದಲ್ಲಿ ಕೂಡ ಬರ್ಬೋದು, ಅರ್ಥ ಆಯ್ತಾ. ಕೊರಳ ಸಿರೆ ಹೆಗ್ಗಿದವು ದೃಗುಜಲ, ಉರವನಿಸಿ ಕಡು ನೊಂದನ ಕಟ. ಸೊ ಇದಲ್ಲದೆ ಮಾರಿ ಗೋತನವಾಯಿತು, ನಾಳನೆ ಭಾರತ, ಈ ಎರಡರಲ್ಲಿ ಬರ್ಬೋದು ಇಂಪಾರ್ಟೆಂಟು. ಪೂರೈಸಿದ ಪರೀಕ್ಷೆ ಎರಡರಲ್ಲಿ ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು ಪದ್ಯಭಾಗ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯ ಹರಿಸಿ ಸಾರಾಂಶ ಬರೆಯುವಂಥದ್ದು. ಇದು 4 ಮಾರ್ಕ್ಸ್ ಕೇಳ್ತಾರೆ. ಪದ್ಯವನ್ನು ನೋಡ್ಕೊಂಡ್ಬಿಟ್ಟು ಸಾರಾಂಶನ ಬರೀಬೇಕು, 4 ಮಾರ್ಕ್ಸು. ಸೊ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಿಮ್ಮ ಬುಕ್ಲಲ್ಲಿ ಕೊಡ್ತಾರೆ. ಕನ್ನಡ ಪುಸ್ತಕ ಬಿಟ್ಟು ಬೇರೆ ಯಾವ್ದು ಕೊಡೋದಿಲ್ಲ, ಬರಿಬೋದು. ನಂತರ 8, 10 ಆಗಲಿ ಉತ್ತರ ಬರೆಯುವಂಥದ್ದು. ಇವೇನು 4 ಪ್ರಶ್ನೆಗಳು, 2 ಇರ್ತವೆ, ಟುಲ್ಲಾಗಿ 8 ಅಂಕ, ಅರ್ಥ ಆಯ್ತಾ. ಪ್ರತಿಯೊಂದಕ್ಕೂ 4 ಅಂಕ. 41 ತಾಳಿದವನು ಬಾಳಿಯನು ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ತಾಳಿದವನು ಬಾಳಿಯನು. ಇನ್ನು 10 ಕ್ವಶನು, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿ ತಿಳಿಸಿ. ಈ ಎರಡರಲ್ಲಿ ಬರಬೇಕು. ಉತ್ತರ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ 4 ಮಾರ್ಕ್ಸ್ಗೆ. ಓಕೆ, 2 ಚಾಯ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನು ಬರಬೇಕು. ಟೋಟಲಾಗಿ 4 ಅಂಕ. ನಂತರ 10 ಕ್ವಶನ್ ಯಾವುದು, ಇದು ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. 42 ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ. ಇನ್ನು 10 ಕ್ವಶನ್ನು, ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. 10 ಕ್ವಶನ್ಗೆ ಉತ್ತರ ಇದೆ. ಹುಡುಗನ ಫಾರ್ಮೆಟು ಉತ್ತರ ನೋಡ್ಕೋಬೋದು. ನಂತರ ನೆಕ್ಸ್ಟ್ ಮೇನು ಗದ್ಯ ಪಾಠವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಗದ್ಯಾಂಶ ಇರ್ತದೆ 4 ಮಾರ್ಕ್ಸ್ಗೆ, ತುಂಬಾ ಈಸಿ. ಮೇಲೆ ಗದ್ಯ ಇರ್ತದೆ, ಕೆಳಗಡೆ ಕ್ವಶನ್ ಕೇಳಿರ್ತಾರೆ, ತುಂಬಾ ಈಸಿ. ಮೇಲೆ ನಡಿಬಿಟ್ಟು ಆನ್ಸರ್ ಬರೆಯೋದು ಅಷ್ಟೇ. ಯಾರು ಕೂಡ ಬರ್ತೀನಿ ಗೊತ್ತೀನಿ, ತುಂಬಾ ಈಸಿ. ಸೊ ಪ್ರಶ್ನೆ ಓದ್ಕೊಳ್ಳಿ, ಉತ್ತರ ಕೂಡ ಇದೆ, ಉತ್ತರ ನೋಡ್ಕೋಬೋದು. ನಂತರ ಪತ್ರಲೇಖನ ಬರೆಯೋದು 5 ಅಂಕಕ್ಕೆ ನಿಮಗೆ ಪತ್ರಲೇಖನ ಇರ್ತದೆ. 5 ಮಾರ್ಕ್ಸ್ಗೆ ಪತ್ರಲೇಖನ ಇರ್ತದೆ. ಟೋಟಲಾಗಿ 5 ಅಂಕ. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ, 2 ಕೊಡ್ತಾರೆ. ನೀವು ಯಾವ್ದು ಬರ್ತದೆ ಅದನ್ನು ಬರೀಬೇಕು. 5 ಕೊಟ್ಟಿರ್ತಾರೆ, ಇವರಿಂದ ಇವರಿಗೆ ಅಡ್ರೆಸ್ 6 ಕೊಟ್ಟಿರ್ತಾರೆ. ನೀವು ಜಸ್ಟು ಒಂದು ಸಿಸ್ಟಮೆಟಿಕಾಗಿ ಬರೀಬೇಕು, ಪತ್ರದ ವಿಧಾನದಲ್ಲಿ ಬರೀಬೇಕು. 44 ನಿಮ್ಮನ್ನು ಮೈಸೂರಿನ ವಿಜಯನಗರ ಬಡಾವಣೆ ನಿವಾಸಿ ಮೋಹನ್ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ. ಇನ್ನು 10 ಕ್ವಶನ್ ಯಾವುದು, ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಹರ್ಷಿತ ಎಂದು ಭಾವಿಸಿಕೊಂಡು ವಾರ್ಷಿಕ ಪರೀಕ್ಷೆ ಸಿದ್ಧತೆಯನ್ನು ಕುರಿತು ಮಂಡ್ಯದ ಸುಭಾಷ್ ನಗರದಲ್ಲಿರುವ ವಾಸವಿರುವ ಬಸವರಾಜ್ಯಪ್ಪ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ. ತುಂಬಾ ಈಸಿ ಅನ್ಕೋತೀನಿ. ಆಲ್ಮೋಸ್ಟು ನೀವು ಸ್ಕೂಲಲ್ಲಿ ಕಲ್ತಿರ್ತೀರ, ಶಾಲೆಯಲ್ಲಿ ಎಲ್ಲ ಹೇಳ್ತಾರೆ ಪತ್ರಲೇಖನ, ಅದೇ ರೀತಿ ಬರೀರಿ. ಸೊ ಹೊಸ ವಿಧಾನ ಮಾಡ್ಕೊಳ್ಬೇಡಿ. ಈಗ ನಿಮ್ಮ ಶಾಲೆಯಲ್ಲಿ ಯಾವ ವಿಧಾನದಲ್ಲಿ ಹೇಳಿದರೆ ಅದೇ ವಿಧಾನ ಬೆಳೆಸಿ. ಯಾವ ಒಂದನ್ನು ನೋಡ್ಕೊಳ್ಳಿ, ವ್ಯವಹಾರಿಕ ನೋಡ್ಕೊಳ್ಳಿ ಅಥವಾ ವೈಯಕ್ತಿಕ ನೋಡ್ಕೊಳ್ಳಿ. ಯಾರು ನೋಡ್ಕೊಕ್ಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗ್ತಾರ. ಯಾವ್ದಾದ್ರು ಒಂದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಒಂದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅದೊಂದನ್ನು ಕರೆಕ್ಟಾಗಿ ಬರೆದು ಬನ್ನಿ. ಇವರಿಂದ ನೋಡಿ, ವ್ಯವಹಾರಿಕ ಇರ್ತಿ ಬರಬೇಕು, ಇವರಿಂದ ಇವರಿಗೆ, ಮಾನ್ಯರೇ, ಆಮೇಲೆ ವಿಷಯ ಆದಮೇಲೆ ವಿಷಯನ ವಿವರಣೆ ಮಾಡಬೇಕು. ನಂತರ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸ ಅಂತ ಬರೀಬೇಕು, ಅಥವಾ ಹೊರಗಡೆ ಕೂಡ ಬರೀಬೇಕು ನಾವು, ಅರ್ಥ ಆಯ್ತಾ. ಸೊ ಈ ರೀತಿ ಪ್ಯಾಟರ್ನ್ ಇರ್ತದೆ. ಇನ್ನು 10 ಕ್ವಶನ್ನು ವೈಯಕ್ತಿಕ ಪತ್ರ ನೋಡಿ, ಕ್ಷೇಮ ಶ್ರೀ ಇವರಿಂದ ತೀರ್ಥರೂಪ ಅವರಿಗೆ ಅಥವಾ ತೀರ್ಥರೂಪ ತಂದೆಯವರಿಗೆ, ತೀರ್ಥರೂಪ ತಾಯಿಯವರಿಗೆ ಅಂತ ಬರ್ತದೆ. ಇದೇ ರೀತಿ ಪತ್ರ ಬರಬೇಕು. ನಂತರ ಇಂತಿಮ ಪ್ರೀತಿಯ ಮಗಳು, ಇದು ಹೊರ ವಿಳಾಸ ಆಗಬೇಕು, ಹೊರ ವಿಳಾಸ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಲಾಸ್ಟ್ ಕ್ವಶನು ಪ್ರಬಂಧ ಬರವಣಿಗೆ. ಪ್ರಬಂಧ ಕೇಳ್ತಾರೆ 5 ಅಂಕಕ್ಕೆ, 5 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲಾಗಿ 2 ಕೊಡ್ತಾರೆ, ಆ 2ರಲ್ಲಿ ನೀವು ಒಂದನ್ನು ಬರೀಬೇಕು. 45ನೇ ಕ್ವಶನು ರಾಷ್ಟ್ರೀಯ ಭಾವೈಕ್ಯತೆ. 10 ಕ್ವಶನು ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ. 2 ಕೊಟ್ಟಿದ್ದಾರೆ. ಇದೇನೋ ತುಂಬ ಟಫ್ ಕೇಳೋದಿಲ್ಲ. ಸೊ ದಿನತೆಯನ್ನು ಕಲ್ತಿರ್ತಾರೆ, ಅದೇ ಇರ್ತದೆ, ಬರಿಬೋದು, ಅರ್ಥ ಆಯ್ತಾ. ಸೊ ಕರೆಕ್ಟಾಗಿ ಬರೀ. ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತ ಬಿಟ್ಟು ನೀಟಾಗಿ ಬರೀರಿ. ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ, ಈ 3 ಹಾಕಿಬಿಟ್ಟು ನಾವು ಬರಿಬೇಕು. ತುಂಬಾ ಈಸಿ ಇರ್ತದೆ, ಬರಿಬೋದು. ಸೊ 2 ಕೂಡ ಒಂದು ಉತ್ತರವೇ ನೋಡ್ಕೊಳ್ಳಿ. ಚಾನಲ್ ಹಾಕಿರ್ತಾನೆ ನಮಗೆ 50+ ಅಂಕ ಒಂದು ವಿಡಿಯೋ ಹಾಕಿರ್ತಾನೆ, ಅಲ್ಲಿ ನೋಡ್ಕೊಳ್ಳಿ. ಪ್ರಬಂಧ ಕೊಟ್ಟಿದ್ದೀನಿ, ಅಲ್ಲಿ ಯಾವ್ದು ಬರ್ತಾವಂತ ಅಷ್ಟು ನೋಡ್ಕೊಳ್ಳಿ. ಆರಾಮಾಗಿ ನಾವು ಎಲ್ಲವನ್ನೂ ಬರಿಬೋದು, ಅರ್ಥ ಆಯ್ತಾ. 50+ ಅಂಕ ವಿಡಿಯೋ ಹಾಕಿರ್ತಾನೆ, 50+ ಫಿಕ್ಸ್ ಬಂದ ಪ್ರಶ್ನೆಗಳು ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಯಾವ್ದು ವಿಡಿಯೋನ ಇವತ್ತು ಹಾಕಿರ್ತೀನಿ. ಸೊ ನಾಳೆ ವಿಡಿಯೋ ಎಕ್ಸಾಮ್ಗೆ ಹಾಕಿರ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅಲ್ಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ.
ಸೊ ನೀವು ಹೆಲ್ಪ್ ಮಾಡಬೇಕಲ್ಲ ಫ್ರೆಂಡ್ಸ್ಗೆ, ಖಂಡಿತ ಶೇರ್ ಮಾಡಿ. ಮತ್ತು ಈ ಒಂದು ಪ್ರಶ್ನೆ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಜೊತೆಗೆ ಇನ್ಯಾವ ಕ್ವಶ್ಚನ್ ಬೇಕು, ಇದ್ರ ಜೊತೆಗೆ ಇನ್ಯಾವ ಕ್ವಶ್ಚನ್ ಬೇಕು ಕಮೆಂಟ್ ಮಾಡಿ. ನೆಕ್ಸ್ಟ್ ಟ್ರೈ ಮಾಡಿ ಹಾಕೋಕ್ಕೆ ವೆಯ್ಟ್ ಮಾಡಿ, ಎಲ್ಲ ಕೂಡ ಬರ್ತವೆ. ನಿಮ್ಮ ಅಲ್ವೇಸಮ್ ಕೂಡ ನಮಗೆ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಹಾಕ್ತಾ ಇರ್ತೀನಿ. ಅವ್ರಿಗೆ ಓದ್ಕೊಳ್ಳಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.